ಸುಮಾರು 900 ಕೋಟಿ ರೂಪಾಯಿ ವೆಚ್ಚದ ವಿಶ್ವದ ಅತ್ಯಾಧುನಿಕ ಶಕ್ತಿಶಾಲಿ ಫೈಟರ್ ಜೆಟ್ ಅಮೆರಿಕದ F-35 ಅನ್ನು ಇರಾನ್ ಹೊಡೆದು ಹಾಕಿದೆ. ಅಮೆರಿಕದ ಮಿಲಿಟರಿ ಶೋ ಪತನವಾಗಿದೆ ಅಂತ ಇರಾನ್ನ ಸ್ಪೀಕರ್ ಅಣಕಿಸಿದ್ದಾರೆ. ಇನ್ನು ಕತಾರ್ನ ರಾಸ್ ಲಫಾನ್ ಘಟಕದ ಮೇಲೆ ನಡೆದಂತಹ ದಾಳಿಯ ನಂತರ ಕುವೈತ್ನ ತೈಲ ಸಂಸ್ಕರಣಾಗಾರದ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಇಸ್ರೇಲ್ನ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕ ಹೈಫಾ ಮೇಲೆ ಕ್ಷಿಪಣಿ ದಾಳಿ ಮಾಡಿ ಭಾರೀ ಹಾನಿ ಮಾಡಿದೆ. ಅಮೆರಿಕಕ್ಕೆ ಸೇನಾ ನೆಲೆ ಬಳಕೆಗೆ ಅವಕಾಶ ಕೊಟ್ಟರೆ ಹುಷಾರ್ ಅಂತ ಇಂಗ್ಲೆಂಡ್ಗೂ ಕೂಡ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಇಸ್ರೇಲ್ ಅಮೆರಿಕ ಪಡೆಗಳು ಕೂಡ ಜಂಟಿ ದಾಳಿಯನ್ನು ತೀವ್ರಗೊಳಿಸಿದೆ. ಒಂದು ಹಂತದವರೆಗೆ ಇರಾನ್ ಎಲ್ಲರನ್ನೂ ಬೆದರಿಸಬಹುದು. ಆ ಹಂತ ದಾಟಿಬಿಟ್ರೆ ಇದು ರಬ್ಬರ್ ಬ್ಯಾಂಡ್ ಇದ್ದಂಗೆ ನಿಮ್ಗೆ ಆಗುವವರೆಗೂ ಎಳೀತಿರ್ಬೋದು. ಒಂದು ಸರಿ ಪಟ್ ಅಂದ್ಬಿಟ್ರೆ ಮುಗಿದೋಯ್ತು. ಇರಾನ್ ಪರಿಸ್ಥಿತಿ ಅದೇನೇ ನನ್ನ ಪ್ರಕಾರದಲ್ಲಿ. ಊರಿನಲ್ಲಿರೋರಿಗೆಲ್ಲ ನಾನು ಎದುರಿಸ್ತೀನಿ ಅಂತ ಓಡಾಡ್ತಿದ್ರೆ ಹೆದರಿಸ್ಬೋದು. ಅದು ಹಂತದವರೆಗೆ ನಡೆಯುತ್ತೆ. ಒಂದು ಸರಿ ಅವ್ರು ತಿರುಗಿ ಬಿದ್ದುಬಿಟ್ರೆ ಡಮಾರ್ ಆಗಿಬಿಡುತ್ತೆ. ಈಗ F-35 ಜೆಟ್ಟನ್ನು ಹೊಡೆದಿರೋದ್ರಿಂದ ಅದಕ್ಕೆ ಆ್ಯಂಟಿ ಏರ್ಕ್ರಾಫ್ಟ್ ಆರ್ ಆ್ಯಂಟಿ ಏರ್ ಸರ್ವೈಲೆನ್ಸ್ ಸಿಸ್ಟಮ್ಸನ್ನು ಅದು ಇಂಪ್ರೂವ್ ಮಾಡ್ಕೊಂಡಿದೆಯೋ ಏನೋ ನನಗೆ ಐಡಿಯಾ ಇಲ್ಲ. ಬಟ್ ಒಂದು ಜೆಟ್ ಬಿದ್ದಿದ್ದರಿಂದ ಇಡೀ ಅಮೇರಿಕದ ಶಕ್ತಿಯನ್ನೇ ಅಡಗಿಸ್ಬಿಟ್ವಿ ಅಂತ ಏನಾರು ಅಂದ್ಕೊಂಡ್ರೆ ಅದು ಕೇವಲ ಬೋಳೆ ಮತ್ತು ಭ್ರಮೆ. ಇದು ಭಾಳ ಸರಳ. ಒಮ್ಮೆ ಒಬ್ಬ ಲೀಡರ್ನ ಯಾರೋ ಇನ್ನೊಬ್ಬ ಚುನಾವಣೆಯಲ್ಲಿ ಸೋಲಿಸ್ಬಿಟ್ಟೆ ಅಂತ ಮುಗಿಸ್ಬಿಟ್ಟೆ ಅವನ ಕಥೆನ ಅವನದ್ದು, ಆ ಲೀಡ್ರದ್ದು ಹೆಂಗೆ ಕೆಡವಾಗ್ಬಿಟ್ಟೆ ನೋಡಿದ್ಯಾ. ಅದು ಬೋಳೆ ಮತ್ತು ಭ್ರಮೆ. ಯಾಕೆಂದರೆ ಅವ್ನಿಗೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ತಾಕತ್ತಿರಬೇಕು. ಭಾಳ ದಿನಕ್ಕೆ ತಾಕತ್ತಿರಲ್ಲ, ನೀವು ಗಮನಿಸಿರ್ತೀರಿ. ಸೇಮ್ ಇಲ್ಲುವೆ. ಹಾಗಾಗಿ ಇಟ್ಸ್ ಆಲ್ ರೈಟ್. ವಾರಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಪದೇ ಪದೇ ಹೇಳ್ತಿರ್ತೀನಿ, ದಿ ಫಸ್ಟ್ ಕ್ಯಾಶುಯಾಲಿಟಿ ಈಸ್ ಟ್ರೂತ್. ಯುದ್ಧದಲ್ಲಿ ಮೊದಲ ಬಲಿ ಯಾವುದಂತೆ ಅಂದರೆ ಸತ್ಯ. ಹಾಗಾಗಿ ಕೆಲವು ಸರಿ ನಾವು ಅದನ್ನು ಹೇಳಿದ್ರೆ ಕೆಲವ್ರಿಗೆ ಇಷ್ಟವಾಗಲಿಕ್ಕಿಲ್ವೇನೋ. RSSನ ಮೋಹನ್ ಭಾಗವತ್ ಹೇಳ್ತಾರೆ ಭಾರತದಿಂದ ಸಾಧ್ಯ ಅಂತ. ಸರಿ, ಸಾಧ್ಯ ಆದರೆ ಸಂತೋಷ. ಮೋದಿಯವ್ರಿಗೆ ನೀವು ದಯಮಾಡಿ ಒಂದು ಫೋನ್ ಮಾಡಿ ಹೇಳ್ಬಿಟ್ಟು ನಿಲ್ಲಿಸಿಸ್ಬಿಟ್ರೆ ಅದಕ್ಕಿಂತ ಸಂತೋಷ ಪಡೋದಕ್ಕೆ ನಾವಿನ್ನು ಬಿಟ್ಟರೆ ನಮ್ಮನ್ನೇನು ಬಿಟ್ಟರೆ ಇನ್ಯಾರಿದ್ದಾರೆ? ರಾಹುಲ್ ಗಾಂಧಿ ಸಂತೋಷ ಪಡ್ತಾರೋ ಇಲ್ವೋ, ನಾವಂತೂ ಸಂತೋಷ ಪಡ್ತೀವಿ ಸರ್. ಮಾಡಿಸ್ಬಿಡಿ ಅಷ್ಟೇ. ಇರಾನ್ ಇಸ್ರೇಲ್ ಕದನದಿಂದ ಪರಿಸ್ಥಿತಿ ವಿಷಮವಾಗ್ತಾ ಇದೆ. ಕಚ್ಚಾ ತೈಲದ ಬ್ಯಾರೆಲ್ ಬೆಲೆ $180 ಹೋಗಬಹುದು ಅಂತ ಸೌದಿ ಅರೇಬಿಯಾ ಹೇಳ್ತಾ ಇದೆ. ಈ ಮಧ್ಯ ಪ್ರೀಮಿಯಂ ಪೆಟ್ರೋಲ್ದು $2 ಜಾಸ್ತಿ ಮಾಡಿದ್ದಾರೆ. ನಾರ್ಮಲ್ ಪೆಟ್ರೋಲ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಬಿಕಾಸ್ ಬಹುಜನ. ಬಟ್ ಬಲ್ಕಲ್ಲಿ ಡೀಸೆಲ್ ಸಪ್ಲೈ ಮಾಡ್ತಿರೋರಿಗೆ ಮಾಡಿದ್ದಾರೆ ಅಂತ ಇದೆ. ಲೈಕ್ ಈ ನಮ್ಮ ಸಾರಿಗೆ ಸಂಸ್ಥೆಗಳು ಅವ್ರಿಗೆಲ್ಲ ಮಾಡ್ತಾ ಇರೋಂಗಿದೆ ಅಂತ ಹೇಳಿದ್ದಾರೆ. ನನಗೆ ಪ್ರಕಾರ ನಮ್ಮ ಸಾರಿಗೆ ಸಂಸ್ಥೆಗಳಲ್ಲಿ KSRTC ಬಿಟ್ಬಿಡಿ, BMTCಗೆಲ್ಲ ಆಫ್ಸೆಟ್ ಆಗಿಬಿಡುತ್ತೆ ಅದು ಅನ್ಸುತ್ತೆ. ಯಾಕಂದರೆ ಲಾರ್ಜ್ ನಂಬರ್ ಆಫ್ ಬಸ್ಸನ್ನು ಎಲೆಕ್ಟ್ರಿಕ್ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಒಂದು 10% ಅಷ್ಟೇನಾ, ಒಂದೆಷ್ಟೊಂದು 400 ಬಸ್ಸೋ 600 ಬಸ್ಸೋ 800 ಬಸ್ಸೋ ಎಷ್ಟೋ ಬಂದಿದೆ ಇವ್ರದ್ದು ಒಳಕ್ಕೆ. ಹಾಗಾಗಿ ಒಂದಷ್ಟು ಆಫ್ಸೆಟ್ ಆಗಬಹುದೇನೋ ಗೊತ್ತಿಲ್ಲ ನನಗೆ. ಕ್ಯಾಲ್ಕುಲೇಷನ್ ನಾನು ಮಾಡಿಲ್ಲ ಯಾವತ್ತೂ, ಇದೆ ಫಸ್ಟ್ ಟೈಮು. ನೋಡೋಣ ಅದು ಏನಾಗುತ್ತೆ ಅಂತ. ಇನ್ನು LPG ಉತ್ಪಾದನೆಯನ್ನು ಮಾಡ್ಕೋತಾ ಇದ್ದಾರೆ. LPG ಏರಲೇಬೇಕು, ಪರ್ ಸಿಲಿಂಡರು ಏರುತ್ತೆ ನನ್ನ ಲೆಕ್ಕಾಚಾರದಲ್ಲಿ. ಜನ ಅದಕ್ಕೆ ತಯಾರಿ ಆಗಬೇಕು. ಸರ್ಕಾರಗಳು ಭ್ರಮೆಯನ್ನು ಹುಟ್ಟಿಸುವ ಬದಲು ಆರಂಭದ ದಿನಗಳಲ್ಲಿ ಭ್ರಮೆ ಹುಟ್ಟಿಸ್ತಿದ್ರು, ಈಗೀಗ ಶುರು ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ದೇರ್ ಇಸ್ ಅ ಪ್ರಾಬ್ಲಮ್ ಇನ್ LPG ಅಂತ. ನಿಜ ಹೇಳ್ತಾ ಬನ್ನಿ, ಜನನ್ನು ತಯಾರಿ ಮಾಡ್ತಾ ಬನ್ನಿ. ಮಾನಸಿಕವಾಗಿ ನಿಜ ಹೇಳ್ತಾ ಬನ್ನಿ, ಜನರನ್ನು ತಯಾರಿ ಮಾಡಿ. ಬೆಲೆ ಹೆಚ್ಚಳ ಆಗತ್ತೆ, ಯಾವ ಪರಿಪ್ರಮಾಣದಲ್ಲಿ ಆಗತ್ತೆ ಅನ್ನೋದು ಹೇಳೋಕ್ಕಾಗ್ತಿಲ್ಲ. ವಿ ವಿಲ್ ಟ್ರೈ ಆ್ಯಂಡ್ ಕೀಪ್ ಇಟ್ ಲೋ. ಪೂರೈಕೆಯಲ್ಲೂ ವ್ಯತ್ಯಯ ಆಗತ್ತೆ ಹೇಳ್ತಾವ್ರು. ಯಾವುದು ಸಮಸ್ಯೆ ಇಲ್ಲ, ಎಲ್ಲೂ ಇಲ್ಲ, ಏನೂ ಆಗಿಲ್ಲ. ಇದರಿಂದ ಬಂದು ಬುರುಡೆ ಬಿಟ್ಕೊಂಬಂದು $8 ಜಾಸ್ತಿ ಮಾಡಿದ್ರೆ ಕಪಾಳ ಕುಡಿತೀವಿ ಅಂತಾರೆ ಜನ. ಆಗ ನಂಬಕ್ಕಾಗಲ್ಲ. ಹಾಂ, ಅಷ್ಟೇ. ಅದನ್ನು ಮಾಡ್ತಿಲ್ಲ ಸರ್ಕಾರ ಅನ್ನೋದು ಬಹುಜನರ ವಾದ, ಅವರಿಷ್ಟ. ಯಾಕಂದರೆ ಕೆಲವು ಸರಿ ಕೇಂದ್ರ ಸರ್ಕಾರದಲ್ಲಿ ಘನತೆವೆತ್ತ ವ್ಯಕ್ತಿಗಳಿಗಿರುವಂತಹ ಘನತೆವೆತ್ತ ದಿಮಾಕುಗಳಿಗೆ ನಮ್ಮ ಹತ್ರ ಮದ್ದಿಲ್ಲ. ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟಿದ್ದಾರೆ. ನಮ್ಮ ವಾಯುಯಾನ ಇದು ಇಲಾಖೆ ಹೇಳ್ತಾ ಇದೆ, ಕೆಲವು ಕಡೆ ಮಾರ್ಗಗಳನ್ನು ಬಳಸಬೇಡಿ, ಕೆಲವು ದೇಶಗಳ ಮೇಲೆ ಹೋಗಬೇಡಿ ಅಂತೆಲ್ಲ ಹೇಳ್ತಿದ್ದಾರೆ. ಈ ಮಧ್ಯೆ ಡಾಲರ್ ಎದುರು ಭಾರತದ ರೂಪಾಯಿ ತನ್ನ ಮೌಲ್ಯವನ್ನು ಕಳ್ಕೊತಾನೆ ಹೋಗ್ತಾ ಇದೆ. ಇವತ್ತು $93.38 ಬಂದಾಯಿತು. ನಮ್ಮ ಕೇಂದ್ರ ಸರ್ಕಾರ ಆಗಲಿ, ಫಿನಾನ್ಸ್ ಮಿನಿಸ್ಟರ್ ಆಗಲಿ, RBI ಆಗಲಿ ಏನೂ ಮಾತಾಡ್ತಿಲ್ಲ. ನಮಗೆ ಗೊತ್ತೇ ಇಲ್ಲ. ಹೌದಾ 93 ಆಗಿಬಿಟ್ಟಿದೆಯಾ ಅನ್ನೋ ಲೆವೆಲಲ್ಲಿದ್ದಾರೆ. ಮಾತೇ ಆಡ್ತಿಲ್ಲ ನೋಡಿ, ನಮಗೆ ಗೊತ್ತೇ ಇಲ್ಲ. ಹಾಗೇ ಇಲ್ವೇನು? ನಿಮಗೇನಾಗಬೇಕು ಹೇಳಿ? ಅನುಭವಿಸೋರು ಅನುಭವಿಸ್ತಿದ್ದಾರೆ ಅದರದ್ದು ರೇಟಿಂದು ಪ್ರಾಬ್ಲಮನ್ನು. ಪ್ರಪಂಚದಲ್ಲಿ ಬಹುತೇಕ ಮೇಜರ್ ಕರೆನ್ಸಿಗಳು ಅಂದರೆ ಹಣ, ಅಲ್ಲಿಯ ದೇಶಗಳ ಹಣದು ಡಾಲರ್ ವಿರುದ್ಧ ಶಕ್ತಿಯುತವಾಗ್ತಾ ಇವೆ. ನಾವು ಕುಸಿತಾ ಇದ್ದೀವಿ.
ನೀವು ಹೇಳೋದು ನಾವು 7%ಅಲ್ಲಿ ಬೆಳೀತಾ ಇದ್ದೀವಿ ಅಂತ. ಇದು ಹೆಂಗಿದೆ ಅಂತಂದರೆ 7 ಅಡಿ ಬೆಳೆದ ಬಿಟ್ಟು ಓಡಾಡೋಕ್ಕೆ ಒಂದು ಕಾಲಿಲ್ಲ ಅನ್ನೋ ಲೆವೆಲ್ಲು. ಪ್ರಯೋಜನ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ ಒಂದು ಕೆಲಸ ಮಾಡಿರಿ. ಸುಮ್ಮನೆ ನಿರ್ಮಲಾ ಸೀತಾರಾಮನ್ ಮೇಡಮು RBIನವರೆಲ್ಲ ಸೇರ್ಕೊಂಡು ಇವನ್ ಮೋದಿ ಅವ್ರವೆ ₹100 ಮಾಡಿಬಿಡ್ರಪ್ಪ ಒಂದೇ ಸರಿಗೆ ಅಡ್ವಾನ್ಸ್ ಆಗಿ. ಮುಂದೆ ಹಾಗೆ ಆಗುತ್ತೆ. ಅಲ್ಲ ಅವಾಗ ಹೆಂಗಿದ್ದೀನಿ ಒಂದು 2 ತಿಂಗಳು ರೈಸ್ ಆಯಿತು ಅಂತ ನಾವೇನು ಮಾತಾಡೋಂಗೆ ಇಲ್ವಲ್ಲ, 100 ಟಚ್ ಆಗೋವರೆಗೆ ಮಾಡಿಬಿಡಿ. ಮಾತು ಇಲ್ಲ ನೋಡಿ, ಒಂದು ವರ್ಡೂ ಇಲ್ಲ. ಎಸ್. ಇನ್ನು ಯುದ್ಧದ ಕಾರಣದಿಂದಾಗಿ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದೆ. ಜೊಮ್ಯಾಟೋನವರು ₹2.40 ಜಾಸ್ತಿ ಮಾಡಿದಂತೆ. ಏನಕ್ಕೆ ಅದು? ಅವರಿಗೆ ರೇಟ್ ಏನು ರೇಟ್ ಅಂತೆ ಅವ್ರದ್ದು? ಯಾವ್ದ್ರ ರೇಟ್ ಅವ್ರದ್ದು? ಗ್ಯಾಸ್ ಜಾಸ್ತಿ ಆಗುತ್ತಲ್ಲ ಸರ್. ಜೊಮ್ಯಾಟೋಗೂ ಗ್ಯಾಸ್ಗೂ ಏನು ಸಂಬಂಧ? ಅಡುಗೆ ಅವರು ಸಪ್ಲೈ ಆಗಬೇಕಲ್ಲ ಸರ್ ಫುಡ್. ಅವರು ಹೋಟ್ಲಿಂದ ತಗೊಳ್ಳೋದಲ್ವಾ? ಹಾಂ, ಅಲ್ಲಿ ಜಾಸ್ತಿ ಆಗಿದ್ದಾನೆ ಇವ್ರು ಹಿಂಗೆ ಹಾಕ್ಕೊಳ್ಳೋದು. ಇವ್ರು ಯಾಕೆ ಹಾಕ್ತಾರೆ? ಹೋಟ್ಲ್ನವ್ರು ಹಾಕ್ಬೇಕಲ್ವಾ? ಇವ್ರು ಯಾಕೆ ಹಾಕ್ತಾನೆ? ಹೋಟ್ಲ್ನವ್ರು ಹಾಕ್ಬೇಕು, ಅವ್ನ ಬಿಲ್ಲಲ್ಲಿ ಬರಬೇಕದು. ಹಾಂ, ಯಾರು ಕೇಳೋರಿದ್ದಾರೆ? ಇರ್ಕಳ್ರ ಯಾರ್ಯಾರು ಹುಚ್ಚರ ಮದುವೆನಲ್ಲಿ ಉಂಡವನೇ ಜಾಣ ಸಿಕ್ಕೋರೆ ವಾಡೇರಿ ಹೇಳ್ತೀನಿ ತಿನ್ನಿ. ಎಸ್. ಗ್ಯಾಸ್ ಸ್ಟೇಷನ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಗ್ಯಾಸ್ ಸರಬರಾಜು ಇಲ್ಲದಿರೋದ್ರಿಂದ ಸಿಬ್ಬಂದಿಗಳಿಗೆ ರಜೆ ಕೊಟ್ಟಿದ್ದಾರೆ. ಪರಿಣಾಮವಾಗಿ ಜನ ಈಗ ಸಿಲಿಂಡರ್ಗಾಗಿ ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ. ಕೆಲವು ಕಡೆಗಳಲ್ಲಿ ನುಗ್ಗಲು ಕೂಡ ಆಗಿದೆ. ಎಸ್ಪೆಷಲಿ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಲ್ಲಿ ಆಗತ್ತೆ. ಏನು ಮಾಡೋಕ್ಕಾಗಲ್ಲ, ಜನ ಕ್ಯೂ ನಿಂತುಬಿಟ್ರೆ ಬಂದ್ಬಿಡುತ್ತಾ ಗ್ಯಾಸು. ಬೆಂಗಳೂರಿನಲ್ಲಿ ಟೋಯಿಂಗ್ ಸ್ಟಾರ್ಟ್ ಮಾಡ್ತಾರಂತೆ. ಮತ್ತೆ ಎಲ್ಲೆಲ್ಲಿ ಮಾಡ್ತಾರೆ? ಎಲ್ಲ ಕಾರ್ಪೊರೇಷನಲ್ಲಿ ಮಾಡ್ತಾರಂತೆ. ಹಳೆಯ ವಾಹನ ನಿಲ್ಲಿಸಿದ್ರೆ ಭಾಳ ದಿನ ಇಲ್ಲ. ಅಯ್ಯೋ DK ಶಿವಕುಮಾರ್ ಸಾಹೇಬ್ರೆ, ಭಾಳ ದಿನ ಅಲ್ಲ, ವರ್ಷಾನ್ಗಟ್ಲೆ ನಿಲ್ಲಿಸ್ಬಿಟ್ಟು ತಿಂಗಳಾನ್ಗಟ್ಲೆ ಫಾರಿನ್ಗೆ ಹೋಗಿ ಬಂದ ಗಿರಾಕಿಗಳಿವೆ. ಅದೇ ಹೇಳಿದ್ರೆ ಕವರ್ ಹಾಕ್ಬಿಟ್ಟು ಬ್ಯಾಟ್ರಿನ ಕಿತ್ತಾಕ್ಬಿಟ್ಟು ಫಾರಿನ್ಗೆ ಹೋಗಿ ಬಂದಿರೋ ಗಿರಾಕಿಗಳಿವೆ. ರೋಡಲ್ಲಿ ನಿಲ್ಲಿಸಿ ಏನು ಹೇಳೋವನಿಲ್ಲ ಕೇಳೋವನಿಲ್ಲ, ಅದನ್ನು ಪ್ರೈವೇಟ್ ಪಾರ್ಕಿಂಗ್ ಮಾಡ್ತಾರಂತೆ. ಮಾಡಿ ಎಲ್ಲೆಲ್ಲಿ ಪರ್ಮಿಟೆಡ್ ಪಾರ್ಕಿಂಗ್ ಇದೆ ಅಲ್ಲಿ ಬಿಡಿ. ಕಂಡು ಕಡೆ ನಿಲ್ಸೋಕ್ಕೆ ಜಾಗ ಕೊಡಬೇಡಿ. ಅದರಲ್ಲೂ ಸ್ಮಾಲ್ ರೋಡ್ಸು, ನ್ಯಾರೋ ರೋಡ್ಸು, ಕಾರ್ನರ್ಗಳಲ್ಲಿ ಕರೆಕ್ಟಾಗಿ ನಿಲ್ಲಿಸ್ತಾರೆ ತಂದು. ಹೇಳೋವನಿಲ್ಲ ಕೇಳೋವನಿಲ್ಲ. ಕೇಳಿದ್ರೆ ದೊಡ್ಡ ಗಲಾಟೆ. ನಿಮ್ಮ ಅಪ್ಪನ ಮನೆದೇನೋ, ನಿಮ್ಮ ತಾತನ ಮನೆದೇನೋ, ನಿಂದೇನೋ ಹೋಯ್ತು ಅಂತ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಚಾಕು, ಇನ್ನೊಂದು ಚೂರು ಮುಂದಕ್ಕೆ ಹೋದರೆ ಚುಚ್ಚು. ಈ ಲೆವೆಲಲ್ಲಿದೆ. ಹಾಂ, ಇನ್ನು ಅದೇ ರೀತಿ ತಳ್ಳೋ ಗಾಡಿದು ಏನೋ ಮಾಡ್ತಾರಂತೆ. ಅಷ್ಟು ಸುಲಭ ಅಲ್ಲ ತಳ್ಳೋ ಗಾಡಿದು ಮಾಡೋದು. ಕಾರ್ಪೊರೇಷನ್ ಎಲೆಕ್ಷನನ್ನು ಮುಂದಿಟ್ಕೊಂಡು ನೀವು ಆಯ್ತು ನೋಡೋಣ ಅದೇನೇನು ಮಾಡ್ತೀರೋ ಮಾಡಿ. ಎಸ್. ಶಿವಮೊಗ್ಗ ನಗರದ ಹೊರವಲಯದ ತಾವರೆಕೊಪ್ಪದಲ್ಲಿರುವಂತಹ ಮೃಗಾಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪಶು ವೈದ್ಯರೊಬ್ಬರು ನೀರಾನೆ ದಾಳಿಗೆ ಬಲಿಯಾಗಿದ್ದಾರೆ. ನಿನ್ನೆ ರಾತ್ರಿ 11:45 ಸುಮಾರಿಗೆ ಗರ್ಭಿಣಿ ನೀರಾನೆ ದೇಹದ ಉಷ್ಣತೆಯನ್ನು ಚೆಕ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ದಾಳಿಯಾಗಿದೆ. ಈ ಘಟನೆ ದುರಾದೃಷ್ಟಕರ, ಪ್ರತಿ ಜೀವಕ್ಕೂ ಕೂಡ ಅಮೂಲ್ಯವಾದದ್ದು. ಸರ್ಕಾರ ಮೃತ ವೈದ್ಯರ ಕುಟುಂಬದ ಜೊತೆಗೆ ಇರುತ್ತೆ ಅಂತ ಹೇಳಿದ್ದಾರೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಡಿಸಿಷನ್. ಅದು ನಾನು ಒಪ್ಕೋತೀನಿ, ಇಲ್ಲ ಅಂತಲ್ಲ, ಯಾರು ಬಯಸಿರೋದು ಅಲ್ಲ, ಅದನ್ನು ಯೋಚನೆಯೂ ಮಾಡಿರಲಿಲ್ಲ. ಬಟ್ ಬೇಸಿಕ್ ಪ್ರಿಕಾಷನ್ಸ್ ಅನ್ನೋದು ಇರಬೇಕು ಇಂಥ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಸಮೀಪಿಸುವಾಗ. ನಾವೇನೇ ನಮ್ಮಲ್ಲಿ ಹಸುಗಳಿಗೆ ಹೀಟಲ್ಲಿದ್ದಾಗ ನಾವೇ ಕೇರ್ಫುಲ್ಲಾಗಿರ್ತೀವಿ. ಹಸುಗಳನ್ನು ಇಂಜೆಕ್ಷನ್ ಕೊಡ್ಸೋಕ್ಕೆ ಅಂತ ಹೀಟಲ್ಲಿರೋ ಹಸುಗಳನ್ನು ಹೊಡ್ಕೊಂಡು ಹೋಗ್ಬೇಕಾದ್ರೆ, ಹೀಟಲ್ಲಿರೋ ಹಸುಗಳಿಗೆ ಇಂಜೆಕ್ಷನ್ ಕೊಡ್ಸೋಕ್ಕೆ, ಇನ್ಸೆಮಿನೇಷನ್ ಮಾಡ್ಸೋಕ್ಕೆ ಆರ್ಟಿಫಿಷಿಯಲಿ, ಯಾಕಂದರೆ ಇವಾಗೆಲ್ಲ ನ್ಯಾಚುರಲ್ ಮಾಡಿಸೋದೆಲ್ಲ ಇಲ್ವಲ್ಲ, ಹಂಗಾಗಿ ಆರ್ಟಿಫಿಷಿಯಲಿ ಮಾಡ್ಸೋಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಈಸಿ ಇಲ್ಲ. ಪ್ರಾಣ ಬಾಯಿಗೆ ಬಂದ್ಬಿಡೋದು ನನಗೆ ಗೊತ್ತಲ್ಲ, ಈಸಿ ಇಲ್ಲ ಕರ್ಕೊಂಡೋಗೋದು. ಎಗರ್ಬಿಡುತ್ತೆ ಮೇಲಕ್ಕೆ, ಅದು ಹೀಟಲ್ಲಿರುತ್ತವೆ ಪ್ರಾಣಿಗಳು, ಅವಕ್ಕೆ ಅರಿವಿರಲ್ಲ ಒಂಥರ ಇದು ಅದು. ಹಾಗಾಗಿ ಇದೊಂದು ಏನಾದ್ರು ಒಂದು SOP ಟೈಪ್ ಏನಾದ್ರು ಒಂದು ಇದೆಯೋ ಇಲ್ವೋ, ನೋ ಐಡಿಯಾ. ಬಟ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಸ್ಯಾಡ್ ಅಷ್ಟೆ.